ದರ್ಶನ್ ಸರ್ ಇರುವಂತ ಒಂದು ಫ್ಯಾನ್ ಬೇಸ್ ಬರಬೇಕು, ಆ ತರ ಜನಗಳು ಇಷ್ಟಪಡಬೇಕು. ಇವಾಗ ಬಂದ್ಬಿಟ್ಟು ಮಾಡ್ಬಿಡ್ತೀವಿ ಅವೆಲ್ಲ ಶುದ್ಧ ಸುಳ್ಳದು. ಎಲ್ಲ ನೋಡಿ ದಾಟ್ ಬಂದಿದ್ದು ಆ ಸಾಮ್ರಾಜ್ಯನ ಕಟ್ಕೊಂಡು ಕೂತಿರೋದು. ಸೊ ಒಂದಷ್ಟು ಜನ ಇವ್ರಿಗೆ ಟಕ್ಕರ್ ಕೊಟ್ರು, ಇವ್ರಿಗೆ ಹೇಳಿದ್ರು ಅನ್ನೋ ಒಂದೆಲ್ಲ ಒಂದಷ್ಟು ಧಾಟಿ ಇರುತ್ತೆ. ಮೊನ್ನೆ ಇನ್ನ ಕನ್ನಡನ ಇವಾಗ ಮಾತಾಡೋಕೆ ಬರ್ದಿರೋರು ಒಬ್ಬ ವ್ಯಕ್ತಿ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ ಯೋಗ್ಯತೆ ಇದ್ರೆ ಬಂದು ನಿಂತ್ಕೊಂಡು ಮಾಡ್ಬೇಕಿತ್ತು. ಅವೆಲ್ಲ ಗಂಡಸ್ತನದ ಬಾಳೆ ಅಲ್ಲ ಅದು. ಕೆಲವರು ಬಣ್ಣನೇ ಜೀವನ ಅನ್ಕೊಂಡ್ಬಿಟ್ಟವ್ರೆ. ಬಣ್ಣ ಹಾಕೊಂಡು ರಿಯಲ್ ಲೈಫಲ್ಲಿ ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡೋಲ್ಲ ಅಂತ. ನನ್ನ ಮಕ್ಳಿಗೆ ಏನು ಮಾತಾಡೋದು, ಏನು ಪ್ರಯೋಜನ? ಭಗವಂತ ಎಲ್ಲರಿಗೂ ಎಲ್ಲ ಕೊಡಲ್ಲ ಅಂತ ಒಂದು ಕಿತ್ಕೊಂಡ್ಬಿಡ್ತಾನೆ ಅಂತ. ಗಂಡಸು ಅಂತ ಹುಟ್ಟಿಸಿದ್ಮೇಲೆ ಕೆಲವರು ನಾವು ಮೋಸ್ಟ್ಲಿ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿರ್ಬೇಕು ನಮ್ಮ ಭಗವಂತ. ಅದಕ್ಕೆ ಇಂಥ ಕೆಲಸ ಇಂಥ ಕೂತ್ಕೊಂಡು ಎಲ್ಲ ಮಾತಾಡ್ತಾರೆ. ದರ್ಶನ್ ಸರ್ ಅಂದ್ರೆ ಎಲ್ಲರಿಗೂ ಇಷ್ಟ, ಎಲ್ರಿಗೂ ಪ್ರೀತಿ. ಇಂಥ ಟೈಮಲ್ಲೂ ಕೂಡ ನಾನು ಅವ್ರ ಜೊತೆ ಇರಬೇಕು. ಅಣ್ಣನ ಅಷ್ಟೇ ಬೆಲೆ ಕೊಡ್ತಾ ಇದ್ವಿ, ಅಷ್ಟೇ ಇದು ಮಾಡ್ತಾ ಇದ್ವಿ. ಅಲ್ಲಿ ಗಂಟ ಬಂದು ವಿಚಾರಿಸೋಕ್ಕಾಗಲಿಲ್ಲ ಪಾಪ, ಹಿಂಗಿದ್ದೀರಣ್ಣ, ಏನಣ್ಣ ಇತ್ತಲ್ಲ ಅಂತ. ಬಂದಿದ್ದು ಮಾರನೇ ದಿವಸಕ್ಕೆ ಪಾತ್ರೆ ಗಟ್ಟಲೆ ಬಿರಿಯಾನಿ ಕಳ್ಸೋ ನನ್ನ ಮಕ್ಳಿವರು. ಇವ್ರು ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಒಟ್ಟಿಗೆ ಕಾಲ ಕಳೆದಂತಹ ಒಂದಷ್ಟು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಅವ್ರ ಕಡೆಯಿಂದ ಕೇಳಿದಾಗ ಅವನ ಮನಸ್ಥಿತಿ ಚೇಂಜ್ ಆಯಿತು. ನಿಮ್ಮದ ಮೇಲೆ ಡಿಪೆಂಡು. ನೀವು ಯಾವ ಥರ ವ್ಯಕ್ತಿ ಹತ್ರ ಇರ್ತೀರೋ ಆ ವ್ಯಕ್ತಿ ನಿಮ್ಗೆ ಹಂಗೆ ಇರ್ತಾರೆ. ನೀವೇನಾದರೂ ಒಂಚೂರು ಸದರ ಕ್ಲೋಸ್ ಆದ್ವಿ ಅಂದ್ಬಿಟ್ಟು ನೀವು ತೀರೋಣಕ್ಕೆ ಹೋದರೆ ಆಬ್ವಿಯಸ್ಲಿ ಯಾರಿಗೆ ಅರ್ಥ ಆಗುತ್ತೆ ಸರ್, ಈಸ್ ಅ ಸೂಪರ್ ಸ್ಟಾರ್. ಹೈಗ್ರೀವ ಒಂದು ಆಕ್ಷನ್ ಪ್ಯಾಕ್ ಟೀಸರ್. ಸೊ ಸ್ಟಾರ್ಟಿಂಗ್ಗೆ ಒಂದು ಎಲ್ಲರಿಗೂ ಖುಷಿಯಾಗಿದ್ದೇನು ಅಂತಂದ್ರೆ, ನೀವು ದರ್ಶನ್ ಸರ್ಗೆ ಒಂದು ಶುಭಾಶಯ ಕೋರಿದ ರೀತಿ. ಸೊ ಅಣ್ಣ ಅಂತ ಅದಾದ್ಮೇಲೆ ನಿಮ್ಮ ಎಂಟ್ರಿ ತಗೊಳೋದು. ಸೊ ಹಾಗಾಗಿ ಅವರ ಒಂದು ಫ್ಯಾನ್ಸ್ಗಳಿಗೆ ತುಂಬಾ ಖುಷಿಯಾಗಿದೆ. ಅಂಡ್ ನಿಮ್ಮ ಆ ಒಂದು ಟೀಸರ್ ಏನಿತ್ತು ಸಿಕ್ಕಾಪಟ್ಟೆ ರೀಚ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ, ಅಂಡ್ ನೆನೆ ಕೂಡ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಹೋಗಿ ಬಂದ್ರಿ, ಏನ್ ಮಾತಾಡ್ತಿದ್ರಿ? ಇಲ್ಲ ಸರ್, ಆಬ್ವಿಯಸ್ಲಿ ಅದು ಪ್ರತಿ ಹುಟ್ಟುಹಬ್ಬದ ದಿನವೂ ಅವ್ರ ಜೊತೆಗೆ ಇದ್ದು ಕಾಲ ಕಳೀತಾ ಇದ್ದು. ಬಟ್ ಈ ಸಲ ಅದು ಅನಿವಾರ್ಯ ಕಾರಣಗಳಿಂದ ಆಗಿಲ್ಲ. ಸೊ ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ಬೇಜಾರು ಇದೆ. ಜೊತೆಗೆ ಲೈಕ್ ಅದನ್ನು ನಾನು ಆ್ಯಕ್ಚುಲಿ ಪ್ರತಿಯೊಂದು ಯಾವುದೇ ಸಿನಿಮಾದಲ್ಲೂ ನಾನು ಏನೇ ಶುರು ಮಾಡೋಕ್ಕಿಂತ ಮುಂಚೆನೇ ಅವ್ರು ಒಂದು ತಿಳಿಸ್ಬಿಟ್ಟೆ ಮಾಡ್ತಾಯಿದ್ದು. ಸೊ ಈ ರೀತಿ ಈ ಸಲ ಇದು ಮಾಡೋಣ ಅಂದ್ಬಿಟ್ಟು, ಸೊ ಅವ್ರ ಮೇಲೆ ಒಂದು ಬರವಣಿಗೆ ಥರ ಮಾಡಿ ಅದಾದ ನಂತರ ಒಂದು ಟೀಸರ್ ಪ್ಲೇ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು ಸರ್. ನೈಸ್ ನೈಸ್. ಜೊತೆಗೆ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಮತ್ತು ಅಣ್ಣನ ದರ್ಶನ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಎಲ್ಲರೂ ಆ ಟೀಸರ್ ಸಪೋರ್ಟ್ ಮಾಡ್ತಾರೆ. ಇದು ತುಂಬ ಖುಷಿ ಆಗುತ್ತೆ ಸರ್. ಓಕೆ. ಆ್ಯಂಡ್ ಹೋದ ವರ್ಷನೂ ಅವ್ರು ಹೊರಗಡೆನೇ ಇದ್ರು. ಸೊ ಬರ್ಡೇ ಟೈಮಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು ಹೇಳಿದ್ರು ಅವರ ಫ್ಯಾನ್ಸ್ಗಳಿಗೆ ಹಿಂಗಿದೆ ಈ ಥರ ಅಂತ. ಸೊ ಹಾಗಾಗಿ ಹೋದ ವರ್ಷ ಇದ್ರು, ಬಟ್ ಈ ವರ್ಷ ಇಲ್ಲ ಅಂತ. ಹೋದ ವರ್ಷದ ಒಂದು ಯಾವ ಥರ ಇತ್ತು ಸರ್? ಒಂದು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಹಾಕೊಂಡಿದ್ವಿ. ಹೋದ ವರ್ಷ ಸರ್, ಲಾಸ್ಟ್ ವರ್ಷದ್ದು. ಅದು ಮನೇಲಿ ಬೇಕಾದ ಒಂದೊಂದು 15 to 20 ಮೆಂಬರ್ಸ್ ಅಷ್ಟೇ ಇದೆ. ಸೊ ಅಲ್ಲಿ ಅದು ಬೇಡ ಅಂತ ಇದ್ದಿದ್ದವ್ರಿಗೆ ಫೋರ್ಸ್ಫುಲಿ ಮಾಡಿ ಅಕ್ಕ ಎಲ್ಲ ಪ್ಲ್ಯಾನ್ ಮಾಡಿದ್ದು. ಖುಷಿ ಇತ್ತು ಪಾಪ ಅವ್ರಿಗೆ. ಒಂದು ಕಡೆ ದುಃಖನೂ ಇತ್ತು, ಫ್ಯಾನ್ಸ್ ಮೀಟ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಈ ಸಲ ಅದೂ ಆಗಿಲ್ಲ, ಅದೊಂದು ಬೇಜಾರಿದೆ ಅಷ್ಟೇ. ಅವರ ಒಂದು ಬರ್ಡೇ ಅಂತ ಬಂದಾಗ ಫ್ಯಾನ್ಸ್ಗಳಿಗೆ ಒಂದು ಜಾತ್ರೆ ತರ ಮಾಡ್ತಾರೆ. ಸೊ ಆ ಏರಿಯಾ ಅಲ್ಲ 1-2 ಕಿಲೋಮೀಟರ್ ಏನಿದೆ, ಅಲ್ಲಿ ಹೋಗ್ಲೇಬಾರ್ದು ಜನಗಳು. ಅಂದ್ರೆ ಬೇರೆ ಯಾರು ಆ ಫ್ಯಾನ್ಸ್ಗಳು ಅಷ್ಟು ಕ್ರೌಡ್ ಆಗಿ ನಿಂತಿರ್ತಾರೆ. ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ. ದವಸ ಧಾನ್ಯ, ಅಕ್ಕಿ, ಬೇಳೆ ಎಲ್ಲಾನು ತಗೊಂಡ್ಬಂದಿರ್ತಾರೆ. ಈ 1-2 ವರ್ಷದಿಂದ ಅವರು ಮಿಸ್ ಮಾಡ್ಕೊಳ್ತಾ ಇದಾರೆ. ಬಟ್ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಅವ್ರು ಇಲ್ಲಿದ ಅನುಪಸ್ಥಿತಿ ಸಹ ಅವರು ಪ್ರತಿಯೊಂದು ಕಡೆನೂ ಪಾಪ ಅನ್ನದಾನ ಆಗಿರ್ಬೋದು, ಮಕ್ಳಿಗೆ ಸುಮಾರು ನಡೀತಾ ಕಾರ್ಯಕ್ರಮಗಳು ಮಾಡಿದ್ದಾರೆ. ನೆನ್ನೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಖುಷಿ ಆಗ್ತದೆ ಸರ್ ಅವೆಲ್ಲ ನೋಡಿದ್ರೆ. ಪಾಪ ಆ ಕಲ್ಟ್ ಫ್ಯಾನ್ ಬೇಸ್ ಬೇರೆ ಸರ್. ಅದು ಯಾವನಿಗೂ ಯಾರಿಗೂ ಸಿಗದೇ ಇರೋಂಥದ್ದು ಅವ್ರಿಗೆ ಸಿಕ್ಕಿರೋದು. ಈಗ ನಿನ್ನೆ ಹೋದಾಗ ಯಾವ್ಯಾವ ವಿಚಾರ ಮಾತಾಡಿದ್ರಿ? ಅವರು ಏನಾದ್ರು ಜನರಲ್ ಟಾಕ್ಸ್ ಸ್ವಲ್ಪ ಬೇಜಾರಲ್ಲಿ ಇದ್ರು. ಎಲ್ಲ ಆಬ್ವಿಯಸ್ಲಿ ನಾನು ನಿನ್ನೆ ಅಂದ್ರೆ ಅದೊಂದು ಅವ್ರ ಸ್ಪೆಷಲ್ ಡೇ, ಬಟ್ ನಮಗೂ ಬೇಜಾರಿತ್ತು, ಅವ್ರಿಗೆ ಬೇಜಾರು. ಸ್ವೀಟ್ ಗೀಟ್ ಏನೋ ತಗೊಂಡು ಹೋಗಿದ್ರೆ? ಯಾವ ಸ್ವೀಟ್ ಸರ್, ಪಾಪ ಎಲ್ಲಿ ಬಿಡಲ್ಲ, ಏನು ಅಲವೆನ್ಸ್ ಇಲ್ಲ ಸರ್. ಇವಾಗ ಹೆಂಗಿದೆ ಅವ್ರ ಹೆಲ್ತ್? ಓಕೆನಾ? ಫೈನ್, ಆರಾಮಾಗಿದ್ದಾರೆ ಸರ್, ಪರವಾಗಿಲ್ಲ. ಓಕೆ. ಅಂದ್ರೆ ಇವಾಗೆಲ್ಲ ನಡಿಬೋದು? ಹಿಂದ್ಗಡೆ ಏನು ಪೇನ್? ಅದೇ ಒಂಚೂರು ಪೇನ್ ಇದೆ, ಅವ್ರು ಬ್ಯಾಕ್ ಪೇನ್ ಅದು ಇದೆ, ಪರವಾಗಿಲ್ಲ, ಆರಾಮಾಗಿದೆ. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಈ ಥರ ಒಂದು ಫ್ಯಾನ್ ಬೇಸ್ ಯಾರಿಗೆ ಸಿಗುತ್ತೆ ಅಂತ. ನಾವು ಇಷ್ಟಪಡುವಂಥ ಒಬ್ಬ ನಟ ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಅವ್ರ ಕಟೌಟು, ಅವ್ರ ಸ್ಟಾರ್ಗಳು ಹಾಕ್ತೀವಿ, ಹಾರಗಳು ಹಾಕ್ತೀವಿ. ನಮಗೂ ಅವ್ರಿಗೂ ಏನೂ ನಂಟಿರಲ್ಲ ಸರ್. ಎಲ್ಲಿಂದನೋ ಬಂದಿರ್ತಾರೆ. ಎಷ್ಟೋ ಜನ ತುಂಬ ಹೈಟ್ಗಳಿಂದ ಕೆಳಗಡೆ ಬಿದ್ದು ಸತ್ತೋಗಿರೋದು ಒಂದಷ್ಟು ಉದಾಹರಣೆಗಳೆಲ್ಲ ನೋಡ್ತಾ ಇರ್ತೀವಿ. ಅವ್ರು ಯಾರು ಸರ್? ನಾವ್ಯಾರು? ನಮ್ಮನ್ನು ಯಾಕೆ ಅಷ್ಟೊಂದು ಇಷ್ಟಪಡಬೇಕು ಅವರು? ಏನಕ್ಕೆ ಇಷ್ಟಪಡಬೇಕು ಫ್ಯಾನ್ಸ್ಗಳನ್ನ? ಅದೇ ಸರ್ ಗೊತ್ತಾಗಲ್ಲ. ಅದು ಏನು ಅಂತಲೇ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಲೈಕ್ ಈಗ ಅದು ಪ್ರೀತಿ ಕೊಡೋದು, ಇದನ್ನ ನೋಡ್ತಾ ಇರೋ ಸರ್, ಏನು ಮಾಡ್ಬಿಟ್ಟಿದ್ದೀವಿ ಇವ್ರುಗಳ ಇಷ್ಟೊಂದು ಇದು ಮಾಡ್ತಾರೆ. ಅದು ಇವತ್ತವರೆಗೂ ಅದು ವರ್ಣಿಸೋಕ್ಕೆ ಆಗಲ್ಲ ಅಂದ್ಕೊಳ್ಳಿ ಸರ್. ಆ ಅಭಿಮಾನ, ಪ್ರೀತಿ ನಮ್ಮನ್ನ ಅವ್ರದ್ದು ಇದು ಅಂತ ಒಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಜೀವನದಲ್ಲಿ. ಲೈಕ್ ಇಲ್ಲ ಇವ್ರು ನಮ್ಮವರೇ, ನಮ್ಮದು ಏನೇ ಮಾಡಲಿ ನಮ್ಮದು ಅನ್ನೋ ಥರ ಒಪ್ಪಿಸ್ಕೊಂಡ್ಬಿಟ್ಟಿರ್ತಾರಲ್ಲ, ಒಂಥರ ತುಂಬ ಖುಷಿನಾಗುತ್ತೆ, ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ ಸರ್ ಅವೆಲ್ಲ ನೋಡ್ತಾ ಇದ್ರೆ. ಆ್ಯಂಡ್ ಅವಾಗ ಈ ಥರ ಒಂದು ಫ್ಯಾನ್ ಬೇಸ್ಗಳಿದ್ರೆ ಇವ್ರೆಲ್ಲ ಒಂಥರ ಲಾಯಲ್ ಫ್ಯಾನ್ಸ್ಗಳು. ಸೊ ಇವಾಗಿ ಬರ್ತಾ ಇರುವಂಥ ಒಂದಷ್ಟು ಹೀರೋಗಳಿಗೆ ಈ ಥರ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಬೇಕು ಅಂತಂದರೆ ಆ ಹೀರೋನಲ್ಲಿ ಎಂಥ ಪೊಟೆನ್ಷಿಯಲ್ ಇರಬೇಕು,
ಆ ತರ ಫ್ಯಾನ್ ಬೇಸ್ ಬರ್ಬೇಕು ಇವಾಗಿನ ಹೀರೋಗಳಿಗೆ. ಯಾವ ಥರ ಫ್ಯಾನ್ ಬೇಸ್ ಬರಬೇಕು ದರ್ಶನ್ ಸರ್ ಇರುವಂತ ಒಂದು ಫ್ಯಾನ್ ಬೇಸ್ ಬರ್ಬೇಕು, ಆ ತರ ಜನಗಳು ಇಷ್ಟ ಸರ್? ಆ ಪಡ್ಬೇಕು ಮನುಷ್ಯ ಅಂದ್ರೆ ಕಷ್ಟ, ಇವಾಗಿನ ಬರ್ತಾ ಇರುವಂತ ಅದೇ ಆ ಮನುಷ್ಯ ಎಷ್ಟು ವರ್ಷ ಕಷ್ಟಪಡ್ಕೊಂಡು ಮಂದಿ ಸಂಪಾದನೆ ಮಾಡಿರೋ ಸಾಮ್ರಾಜ್ಯ ಹೇಳಿ ಇವಾಗ ಬಂದ್ಬಿಟ್ಟು ಮಾಡ್ಬಿಡ್ತೀವಿ ಅವೆಲ್ಲ ಶುದ್ಧ ಸುಳ್ಳದು. ಅದು ಅವಾಗಿಂದ ಆ ಮನುಷ್ಯ ಇದ್ದು ಬಿದ್ದು ಹೇಳಿ ಎಂತೆಂಥದೆಲ್ಲ ನೋಡ್ಬಿಡಿಲ್ಲ ಸರ್ ಅವ್ರ ಲೈಫಲ್ಲಿ. ಎಲ್ಲ ನೋಡಿ ದಾಟಿ ಬಂದಿದ್ದಕ್ಕೆ ಇವತ್ತು ಆ ಸಾಮ್ರಾಜ್ಯನ ಕಟ್ಕೊಂಡು ಕೂತಿರೋದು. ಕಷ್ಟ ಇದೆ, ಅಯ್ಯೋ ಇವಾಗಿನವ್ರಿಗೆ ಇನ್ನ ಕಷ್ಟ ಇದೆ. ಸುಮ್ಮನೆ ಅಲ್ಲ ಇವಾಗ ಶುರು ಮಾಡ್ಬೇಕು ಅಷ್ಟೇ, ಹಂಗೆ ಮಾಡ್ಕೊಂಡು ಹೋಗ್ಬೇಕು ಹೊರತು ನಾಳೆನೇ ಆಗೋಗ್ತೀವಿ ಅನ್ನೋದೆಲ್ಲ ಅದು ಸುಳ್ಳದು. ಕಷ್ಟ ಇದೆ, ಕಷ್ಟ ಇದೆ ಸರ್. ಇವಾಗ ನೀವು ಒಂದಷ್ಟು ಗಮನಿಸಿರ್ತೀರಾ, ನೀವು ಒಂದ್ ಕಡೆ ಒಂದು ಪೋಸ್ಟ್ಗಳನ್ನೆಲ್ಲ ತೋರಿಸ್ಬಿಟ್ಟು ಮೀಟರ್ ಬೇಕು ಮೀಟರ್ ಒಂದಷ್ಟೆಲ್ಲ ಹೇಳಿರ್ತೀರಾ. ಸೊ ಒಂದಷ್ಟು ಜನ ತಮ್ಮದೇ ಆದಂತ ವೇನಲ್ಲೇ ಇವ್ರಿಗೆ ಟಕ್ಕರ್ ಕೊಟ್ರು, ಇವ್ರಿಗೆ ಹೇಳಿದ್ರು ಅನ್ನೋ ಒಂದಷ್ಟು ಧಾಟಿ ಇರುತ್ತೆ. ಅವ್ರಿಗೆ ಬೇಕಾದಂತ ರೀತಿಲಿ ಒಂದಷ್ಟೆಲ್ಲ ಹೇಳ್ಕೊಂಡಿರ್ತಾರೆ. ಈಗ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಹಿಂಗೆ ಏನು ಅಂತ. ಇವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಹೆಂಗೆ ನೋಡೋಲ್ಲ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಿದ್ದೀನಿ ಅಷ್ಟೇ, ತಪ್ಪೇನಿಲ್ಲ ಅಲ್ವಾ? ಈಗ ಎಲ್ಲೋ ಕೂತ್ಕೊಂಡ್ಬಿಟ್ಟು ಟಿ ವಿ ಮುಂದೆ ಮೀಡಿಯಾ ಮುಂದೆ ಆದ್ಮೇಲೆ ನಾವು ಮಾಡಿಬಿಟ್ಟಿದ್ದೀವಿ, ನಾವಿಲ್ಲ, ನಾವು ಹೇಳ್ಕೊಳ್ಳಲ್ಲ, ಅದೇನೋ ಆನೆಗೆ ಎರಡು ಹಲ್ಲು, ಅದಿದೆ ಇದಿದೆ. ನಿನ್ನೆ ಮೊನ್ನೆ ಇನ್ನೂ ಕನ್ನಡನ ಇವಾಗ ಮಾತಾಡೋಕೆ ಬರೆದಿರೋರು ಒಬ್ಬ ವ್ಯಕ್ತಿ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಯೋಗ್ಯತೆ ಇದ್ದರೆ ಬಂದು ನಿಂತ್ಕೊಂಡು ಮಾಡಬೇಕಿತ್ತು, ಇಲ್ವಾ ಸುಮ್ಮನೆ ಇರಬೇಕಿತ್ತು. ನಾವು ಸುಮಾರು ದಿನ ಗಮನಿಸ್ದೆ, ಯಾವಾಗ ಮೂರನೇ ನಾಳೆ ವಿತ್ತು ಆ ಕ್ಯಾರೆಕ್ಟರ್ ಅಂಥವ್ರು ಮೆನ್ಷನ್ ಆಗಿ ಸ್ಟಾರ್ಟ್ ಆಯಿತು, ಆವಾಗ ಮಾತಾಡಲಿಕ್ಕೆ ಅನಿವಾರ್ಯ ಆಯಿತು. ಯಾಕಂದ್ರೆ ನಮಗೆ ಗೊತ್ತು ಸರ್, ಯಾರು ಗೊತ್ತಾಗಬೇಕು ವಿಚಾರ ಗೊತ್ತಿತ್ತು. ವಿಜಯಲಕ್ಷ್ಮಿ ಅಕ್ಕನ ಗೊತ್ತು, ದರ್ಶನಂಗೆ ಗೊತ್ತಿತ್ತು, ಅಲ್ಲಿ ಪಟ್ಟಪಾಡು ಏನು ಯಾರಿದ್ರು ಎತ್ತ ಅಂತ ಅವ್ರಿಗೆ ಗೊತ್ತು. ನಾವೆಲ್ಲೋ ನಾವು ಬಂದು ಮಾಡಿಬಿಟ್ಟಿದ್ದೀವಿ ಮಟ್ಟಿ ಯಾವತ್ತು ಹೇಳ್ಕೊಂಡು ಸಾಯೋವರೆಗೂ ಹೇಳ್ಕೊಳ್ಳೋದಿಲ್ಲ, ಅದು ನಮಗೆ ಬೇಕಾಗಿಲ್ಲ ಸರ್. ಅವ್ರು ನಮ್ಗೆ ಹೆಂಗೆ ಕಷ್ಟದಲ್ಲಿ ನಿಂತಿರೋ ಸರ್, ನಾವು ಅವ್ರಿಗೆ ಸಾಯೋವರೆಗೂ ಅದು ಇದೆ ಅಂತಲ್ಲ, ಮುಂದಕ್ಕೆ ಅದು ಎಂಥದೇ ಬರಲಿ ನಾವು ಎದೆಗೊಂಡು ನಿಂತ್ಕೋತೀವಿ, ನಮ್ಮ ತಟ್ಟೆ ನಿಂತ್ಕೋತೀವಿ. ನಾವು ಇಂಥ ಸಿಚುವೇಶನ್ ಬರಲಿ ಅವ್ರ ವಿಚಾರಕ್ಕೆ ನಿಂತ್ಕೋತೀವಿ. ಅಂಥ ಸಂದರ್ಭದಲ್ಲಿ ಎಲ್ಲೋ ಕೂತ್ಕೊಂಡ್ಬಿಟ್ಟು ಕೈಯಲ್ಲಿ ಕಿಸೆಕಾಗ್ದಿರ ಬಂದ್ಬಿಟ್ಟು ಎಲ್ಲೋ ಡೈಲಾಗ್ಗಳು ಹೊಡ್ಕೊಂಡು ಅದು ಮಾಡ್ಕೊಂಡು ಅವೆಲ್ಲ ಗಂಡಸ್ತನದ ಬಾಳೆ ಅಲ್ಲ. ಅದು ಏನು ಗೊತ್ತಾ ಸರ್ ಜಾಸ್ತಿ ಆಗೋದು, ಕೆಲವರು ಬಣ್ಣನ ಇದೇಂತಾರೆ ಲೈಕ್ ನಮ್ಮದು ಚಿತ್ರಾಂಗನ ಒಂದು ಬಣ್ಣದ ಬದುಕು ಅಂತ ಕರಿತೀವಿ. ಬಣ್ಣನ ಏನೋ ಲೈಕ್ ಹೊಟ್ಟೆ ಪಾಡಿಗೆ ಹಾಕೊಂಡು ಮಾಡಬೇಕು ಅಂತ. ಕೆಲವರು ಬಣ್ಣನೇ ಜೀವನ ಅನ್ಕೊಂಬಿಟ್ಟವ್ರೆ, ಬಣ್ಣ ಹಾಕೊಂಡು ರಿಯಲ್ ಲೈಫಲ್ಲೂ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡೋಲ್ಲ ಅಂತ. ನನ್ನ ಮಕ್ಳಿಗೆ ಏನು ಮಾತಾಡೋದು, ಏನು ಪ್ರಯೋಜನ, ಸುಮ್ಮನೆ ವೇಸ್ಟ್. ಅದಕ್ಕೆ ನಾನು ನೋಡೋದೇ. ಆಮೇಲೆ ಯಾವಾಗ ಇದು ಅತಿ ಆಯಿತು ಅಲ್ಲಿಗೆ ಬಿಟ್ಟೆ. ಈಗ ನೋಡಿ ಸರ್, ದೇವ್ರ ಅಧಿಕಾರ ಕೊಟ್ಟವನೆ, ಆಸ್ತಿ ಕೊಟ್ಟವನು, ಐಶ್ವರ್ಯ ಕೊಟ್ಟವನು, ಎಲ್ಲ ಕೊಟ್ಟವನು ಅವ್ರಿಗೆ, ಎಲ್ಲ ಥರ ಏನು ಬೇಕಾದ್ರೂ ಮಾಡ್ಬೋದಿತ್ತಲ್ಲ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದವನಿಗೆ. ಅದೇನೋ ಹೇಳ್ತಾರಲ್ಲ ಸರ್, ಭಗವಂತ ಎಲ್ಲರಿಗೂ ಎಲ್ಲ ಕೊಡಲ್ವಂತ, ಅವ್ನು ಕಿತ್ಕೊಂಡ್ಬಿಡ್ತಾನೆ ಅಂತ. ಗಂಡಸು ಅಂತ ಹುಟ್ಟಿಸಿದ್ಮೇಲೆ ಕೆಲವು ನಾವು ಮೋಸ್ಟ್ಲಿ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿರ್ಬೇಕು ನಮ್ಮ ಭಗವಂತ. ಅದಕ್ಕೆ ಇಂಥ ಕೆಲಸ ಇಂಥ ಕೂತ್ಕೊಂಡು ಎಲ್ಲ ಮಾತಾಡ್ತಾರೆ. ಈಗ ದರ್ಶನ್ ಸರ್ ಅಂತ ಬಂದಾಗ ಹೊಸಬ್ರಿಗೆ ಸಪೋರ್ಟ್ ಮಾಡಿದ ರೀತಿ ಬೇರೆ ರೀತಿಯಾಗಿತ್ತು. ಬಂದು ಎಲ್ಲರನ್ನು ಫಾರ್ ಎಕ್ಸಾಂಪಲ್ ಸ್ಟೇಜ್ ಮೇಲೆ ಹೋಗಿದ್ದಾರೆ ಅಂತಂದ್ರೆ ತನ್ನವರು ಅಂತ ಎಲ್ಲರನ್ನೂ ಕರ್ಕೊಂಡ್ಬಿಟ್ಟು ಎಲ್ಲ ನಮ್ಮ ಹುಡುಗರು ನಮ್ಮ ಹೀರೋಗಳು ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸಿ ಅವರ ಸಿನಿಮಾಗಳಿಗೆಲ್ಲ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳು. ಸೊ ನೆಕ್ಸ್ಟ್ ಹೋಗ್ತಿದ್ದಂಗೆ ಇಲ್ಲ ಅಂತ ಬಂದಾಗ ಸೊ ಎಷ್ಟೋ ಜನ ಮೀಟ್ ಮಾಡಕ್ ಹೋಗಿದ್ದೀವಿ, ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಕೆಲವೊಂದು ಅದು ಏನು ಬೇಡ ಸರ್. ಇಷ್ಟು ದಿನ ಇತ್ತಲ್ಲ ಸರ್, ಮೀಟ್ ಮಾಡೋಕ್ಕೆ ಅವಕಾಶ ಇಲ್ವಾ ಸರ್ ಅವ್ರಿಗೆ? ಯಾಕೆ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, 23ನೇ ತಾರೀಕನ ಸಿನಿಮಾ ರಿಲೀಸ್ ಆಗುತ್ತೆ, 21ನೇ ತಾರೀಕು ಏನಕ್ಕೋಗ್ಬೇಕು ಜೈಲಿಗೆ ನೋಡೋಕ್ಕೆ? ಯಾಕೆ ಅಷ್ಟು ವರ್ಷ ಗ್ಯಾಪ್ ಇರಲಿಲ್ಲ ನೋಡೋಕ್ಕೆ? ಆರ್ ಆರ್ ನಗರ್ ಮನೆ ಅಡ್ರೆಸ್ ಗೊತ್ತಿರಲಿಲ್ವಾ? ಜೆ ಸಿ ಹತ್ರ ಹೋಗಿಲ್ವಾ? ಅಧಿಕಾರ ಆಯಿತು ಎಲ್ಲ ಆಯಿತು, ಭೇಟಿ ಮಾಡೋಕ್ಕಾಗಲಿಲ್ವಾ? ಸಿನಿಮಾ ಪ್ರಮೋಷನ್ಗೆ ಇದಕ್ಕೆ ಅಂತ ಅಣ್ಣ ಬಾಸು ಅನ್ಕೊಂಡ್ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ನನ್ನ ಮಕ್ಳು ಕೂತ್ಕೊಂಡು ಮೀಡಿಯಾ ಮುಂದೆ ಡೈಲಾಗ್ ಹೊಡಿತಾರೆ. ಕಾನೂನು ಕಟ್ಲೆ ಅದ್ರ ಮಧ್ಯದಲ್ಲಿ ಬಿಡಲ್ಲ, ಅವೆಲ್ಲ ಡ್ರಾಮಾ ಸರ್. ಮಾಡಬೇಕು ಅಂತ ಎಂಥವ್ರು ಮಾಡೇ ಮಾಡ್ತಾನೆ. ಈಗ ನಮಗೂ ಮಾಡೋರು, ಪೊಲೀಸರು ಕರ್ಕೊಂಡವ್ರು, ಎಲ್ಲ ಮಾಡೋರು ಭಯ ಬಿದ್ವಾ? ತಪ್ಪೇನು ಮಾಡಿಲ್ಲ ನಾನು, ಒಳ್ಳೆ ವ್ಯಕ್ತಿಗೆ ಒಳ್ಳೆ ಥರ ನಿಂತಿದ್ದು, ಏನು ತಪ್ಪೇನಿಲ್ಲ ಸರ್. ಅದು ನಮ್ಗೆ ಆಯಪ್ಪ ಕಷ್ಟದಲ್ಲಿ ಏನಿದ್ನೋ ಆಯಪ್ಪ ನಮಗೆ ನಾವು ಅಂತ ಬಂದಾಗ ನಿಂತ್ಕೊಂಡು ಮಾಡಲಿಲ್ವಾ? ಮಾಡಿರಿ ಅಂತ ಟೈಮ್ ಬಂದಾಗ ಏನು ತಪ್ಪು? ಅದಕ್ಕೆ ಸುಮ್ಮನೆ ರೀಸನ್ಗಳು ಹುಡುಕ್ತಾರೆ ಸರ್, 1000 ಹುಡುಕ್ಬೋದು. ಮಾಡಬೇಕು ಅನ್ನೋದು ಇದು ಮನಸ್ಸಿರಬೇಕು, ಅದು ಮಾಡಬೇಕು ಅಂತ ಇದ್ದರೆ ಮಾಡ್ತಾರೆ ಅಷ್ಟೇ. ಅದೇ ಹೇಳೋಣಲ್ಲ, ಗಂಡಸು ಅಂತ ಹುಟ್ಟಿಸ್ಕೊಂಡು ಭಗವಂತ ಕೆಲವು ಕಿತ್ಕೊಂಡ್ಬಿಟ್ಟಿರ್ತಾನಂತೆ. ಈಗ ಅವರ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ, ಸೊ ನನಗೂ ಆ ಥರ ಕ್ರಿಯೇಟ್ ಆಗಬೇಕು, ಅವ್ರ ಫ್ಯಾನ್ ಬೇಸ್ ಎಲ್ಲ ಧನ್ವೀರ್ ಫ್ಯಾನ್ಸ್ಗಳಾಗಿ ಕನ್ವರ್ಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ TRP ಈಗ ತಾನೇ ಏನು ಹೇಳ್ದೇಳಿ ಆಯಪ್ಪ ಕಷ್ಟ ಬಿದ್ದು ಎಷ್ಟೋ ವರ್ಷದಿಂದ ಕಷ್ಟದಿಂದ ಎದ್ದು ಬಂದು ಇಂಥ ಒಂದು ಸಾಮ್ರಾಜ್ಯ ಪಡ್ಕೊಳ್ಳೋಕೆ ಮಾಡ್ಕೊಂಡಿರೋದು. ಯಾವುದೋ ಒಂದು ಮಾಡ್ಬಿಟ್ಟು ಯಾರಿಗೋ ಬಂದು ಈಗ ಹೇಳ್ತೀರ ನೀವು ಹಿಂಗೆ ಇವ್ರ ಥರನೇ ಸ್ಟೈಲಲ್ಲಿ ಹೋಗಿ ಯಾವುದೋ ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಳ್ಳೋದು, ಕೈ ಹಿಂಗೆ ಹಿಡ್ಕೊಂಡು ಮಾತಾಡೋದು, ಇವೆಲ್ಲ ಯಾರೇನು ಗಮನಿಸಿಲ್ಲ ಅನ್ಕೊಂಬಿಡಿ. ಆ ಚಿನ್ನ ಅನ್ನ ಅನ್ಕೊಂಬಿಟ್ರು ಅವ್ರನ್ನೆಲ್ಲ ಹೇಳಿದ ತಕ್ಷಣ ಅವ್ರು ಆಗ್ಬಿಡ್ತಾರೆ ಅಂದ್ಕೊಂಡು ಮಾತಾಡ್ತಾರೆ ಪಾಪ. ಆ ಮಕ್ಕಳು ಇನ್ನೂ ಗೊತ್ತಿಲ್ಲ ಅಷ್ಟೇ, ಸುಮ್ಮನೆ ನಾವು ಮಾತಾಡಲ್ಲ. ಅವೆಲ್ಲ ಸರ್ ಈಗ TRPಗೋಸ್ಕರ ಅದಕ್ಕೋಸ್ಕರ ಮಾಡೋಗಿದ್ರೆ ಯಾವತ್ತೋ ಮಾಡ್ಬೋದಿತ್ತು, ಏನೇನೋ ಮಾಡ್ಬೋದಿತ್ತು. ಅದೆಲ್ಲ ಅಲ್ಲ. ಯಾರ್ಯಾರ ಜೀವನ ಹೆಂಗೆ ನಡಿಬೇಕು ಸರ್ ಅಲ್ಲಿ ಬರೆದಿರ್ತಾನೆ, ಅವನು ಬಿಡೋದು. ಯಾರೋ ಇನ್ನೊಬ್ರು ಇದು ಮಾಡ್ಬಿಡ್ತಾರಲ್ಲ, ಶುದ್ಧ ಸುಳ್ಳು. ಒಂದು ಪರ್ಸನಲ್ ಕ್ವಶನ್ ಕೇಳೋದು, ದರ್ಶನ್ ಸರ್ ಅಂದರೆ ಎಲ್ಲರಿಗೂ ಇಷ್ಟ, ಎಲ್ರಿಗೂ ಪ್ರೀತಿ. ಅವರೊಟ್ಟಿಗೆ ಒಂದು ಫೋಟೋ ಸಿಕ್ಕರೆ ಸಾಕು ಅಂತ ಇವತ್ತಿಗೂ ಒಂದಷ್ಟು ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ. ಅವರೊಟ್ಟಿಗೆ ಒಂದು ಒಡನಾಟ ಅಂತ ಅಂದಾಗ
ಅವ್ರೊಟ್ಟಿಗೆ ಊಟ ಮಾಡೋದು ಒಂದು ಖುಷಿ ಆಗುತ್ತೆ, ಅವ್ರ ಮಾತಲ್ಲಿ ಕೇಳೋದು ಒಂದು ಖುಷಿ ಆಗುತ್ತೆ. ಇಂಥ ಟೈಮಲ್ಲೂ ಕೂಡ ನಾನು ಅವ್ರ ಜೊತೆ ಇರಬೇಕು, ಅವ್ರೊಟ್ಟಿಗೆ ನಿಂತ್ಕೋಬೇಕು ಅಂತ ಅನ್ಸಿದ ಕ್ಷಣ ಯಾವ್ದು, ಯಾವ ವರ್ಷದಲ್ಲಿ ಅನ್ನಿಸ್ತು? ಅದೇ ಟೈಮಲ್ಲಿ ಅನ್ನಿಸ್ತಾ ಇಲ್ಲ ಅದಕ್ಕೂ ಮುಂಚೆ ಇತ್ತಾ? ಸರ್ ಇಲ್ಲ, ಅವಾಗಿಂದನೂ ನಾವು ಅವ್ರಿಗೆ ಅಣ್ಣನ ಅಷ್ಟೇ ಬೆಲೆ ಕೊಡ್ತಾಯಿದ್ವಿ, ಅಷ್ಟೇ ಇದು ಮಾಡ್ತಾಯಿದ್ವಿ ಸರ್. ನಾನು ಅದನ್ನೇ ಹೇಳಿದ್ನಲ್ಲ, ಇವಾಗ ನಮ್ಮದು ಯಾವುದೋ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಯಾರದೇ ಆಗಲಿ ಹೋಗ್ತೀವಿ, ಆ ವ್ಯಕ್ತಿದು ಏನು ಕಷ್ಟ ಇರ್ತಿತ್ತೋ ಗೊತ್ತಿಲ್ಲ, ಎಲ್ಲರಿಗೂ ಬರೋರಲ್ವ ಪಾಪ. ಇವಾಗ ನಮ್ಮದು ಇವಾಗ ಅವ್ರದ್ದು ಅಂತ ಬಂದಾಗ ನಾನು ನಿಂತ್ಕೊಬೇಕು. ಅವಾಗ ನಮ್ಗೇನು ಕೇಳಿದ್ರೆ ನಮ್ಮದು ಏನಾದರೂ ಇರಲಿ, ಸೆಕೆಂಡ್ರಿ ಅದು, ಫಸ್ಟ್ ಅಯ್ಯಪ್ಪನ ಕಷ್ಟ ಅಂದರೆ ಹೋಗಿ ನಿಂತ್ಕೊಬೇಕಲ್ಲ. ಅದು ಬಿಟ್ಟು ಏನಕ್ಕೆ ಮಾತಾಡ್ತೀರಾ ಕೂತ್ಕೊಂಡು? ಕೈಯಲ್ಲಾದ್ರೆ ಬಂದು ಮಾಡಬೇಕು. ಇಲ್ವಾ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಒಳ್ಳೆ ಹುಚ್ಚುಚ್ಚಿನ ಮಕ್ಳು ಥರ ಮಾತಾಡ್ಕೊಂಡು ಯಾರೋ ಒಂದು ಹುಡುಗಿ ಕೂತಾಯಿದ್ದು ಪಕ್ಕದಲ್ಲಿ ಅಂದ್ಬಿಟ್ಟು ಅವ್ರ ಮುಂದೆ ನಾನು ಹೀರೋ ಅಂತ ತೋರಿಸ್ಕೊಳ್ಳೋದಲ್ಲ. ಬಂದು ಮಾಡಬೇಕು, ಬಂದು ಮಾಡಿ ತೋರಿಸಿದ್ರೆ ಅವ್ನು ನಿಜವಾದ ಗಂಡಸು ಅಂತಾರೆ. ಸುಮ್ಮನೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ನಾನು ಹೇಳಿದೆ, ಅದು ಒಂದು ರೀಸೆಂಟಾಗಿ ಇದೆಲ್ಲ ಒಂದು ಹೇಳಿದೆ, ಅಲ್ಲಿ ಗಂಟ ಬಂದು ವಿಚಾರಿಸೋಕ್ಕಾಗಲಿಲ್ಲ ಪಾಪ, ಹೆಂಗಿದ್ದೀರಣ್ಣ ಏನಣ್ಣ ಎತ್ತಲ್ಲ ಅಂತ. ಬಂದಿದ್ದು ಮಾರನೇ ದಿವಸಕ್ಕೆ ಪಾತ್ರೆಗಟ್ಟಲೆ ಬಿರಿಯಾನಿ ಕಳ್ಸೋ ನನ್ನ ಮಕ್ಳಿವರು, ಇವ್ರು ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಏನು ಮಾಡ್ತೀವಿ, ಪ್ರಪಂಚನೇ ಅಷ್ಟೇ ಸರ್, ಏನು ಮಾಡೋಕ್ಕಲ್ಲ. ಬಣ್ಣದ ಬದುಕು, ಬಣ್ಣನ ಬದುಕುವಾಗ ನೋಡ್ತಾರೆ, ಬಣ್ಣನೇ ಜೀವನ ಮಾಡ್ಕೊಂಡು ಬದುಕ್ತಾರೆ ಕೆಲವೊಂದು ಮಕ್ಳು. ಏನು ಮಾಡೋದು? ಆದರೆ ಇನ್ನೊಂದು ಕ್ವಶನ್ ಆ್ಯಡ್ ಮಾಡ್ತೀನಿ ಸರ್. ಅವರೊಟ್ಟಿಗೆ ಇದ್ದಂಥ ಒಂದಷ್ಟು ವ್ಯಕ್ತಿಗಳೆಲ್ಲ ಏನಿದ್ದಾರೆ, ಇನ್ನು ಯಂಗ್ಸ್ಟರ್ಸ್ಗಳು ಬಿಟ್ಟು ಆ ಒಂದು ಅವ್ರು ಬಂದಂಥ ಟೈಮಲ್ಲೇ ಬಂದಂಥ ಒಂದಷ್ಟು ಹೀರೋಗಳೆಲ್ಲ ಇದ್ರು. ಸೊ ಬರ್ತಾ ಬರ್ತಾ ಸ್ವಲ್ಪ ನಮ್ಮನ್ನೆಲ್ಲ ದೂರ ಮಾಡಿಕೊಂಡ್ರು, ಬಿಕಾಸ್ ಅವರ ಫ್ರೆಂಡ್ ಸರ್ಕಲ್ ಚೇಂಜ್ ಆಗ್ತಾ ಹೋಯಿತು. ಆ ಒಂದು ಕಾರಣಕ್ಕೆ ನಾವು ಹಳುಬ್ರು ತುಂಬ ವರ್ಷದಿಂದ ಇದ್ದಂಥ ಸ್ನೇಹಿತರನ್ನೆಲ್ಲ ಸ್ವಲ್ಪ ದೂರ ಮಾಡ್ಕೊಳಕ್ಕೆ ಹೋದ್ರು. ಆಮೇಲೆ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಯಿತು ಅನ್ನೋ ಒಂದು ಮಾತೆಲ್ಲ ಒಂದಷ್ಟೆಲ್ಲ ಕೇಳಿದ್ದೀವಿ. ಅವರೊಟ್ಟಿಗೆ ಕಾಲ ಕಳೆದಂಥ ಒಂದಷ್ಟು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಅವ್ರ ಕಡೆಯಿಂದ ಕೇಳಿದಾಗ ಆ ಒಂದು ಮನಸ್ಥಿತಿ ಚೇಂಜ್ ಆಯಿತು, ಆ ಸರ್ಕಲ್ಗಳು ಚೇಂಜ್ ಆಯಿತು ಅಂತ ಅನ್ಕೊಂಡು. ಸರ್ ಈಗ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್, ಮಾತಾಡೋದು ತಪ್ಪಾಗುತ್ತೆ. ಈಗ ಅವ್ರ ಕಡೆಯಿಂದ ಒಂದು ಪಾಯಿಂಟ್ ಆಫ್ ವ್ಯೂ ನೀವು ಕೇಳಿದಿರ, ಈ ಕಡೆಯಿಂದ ಒಂದು ಪಾಯಿಂಟ್ ಆಫ್ ವ್ಯೂ ಕೇಳಿ. ಒಂದೇ ಪಾಯಿಂಟ್ ಆಫ್ ವ್ಯೂ ಕೇಳ್ಬಿಟ್ಟು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಈ ಕಡೆಯಿಂದ ನಾವು ಕೇಳಬೇಕಾಗತ್ತಲ್ವಾ, ಈ ಪಾಯಿಂಟಿಂದನೇ ಕೇಳಿದಾಗೆ ಗೊತ್ತಾಗ ಕನ್ಫ್ಯೂಷನ್ ಬರೋಕ್ಕೆ ಸಾಧ್ಯ. ಒಂದೇ ಕಡೆಯಿಂದ ಮಾಡ್ಬಿಟ್ಟು ಈಗ ಅವರೇ ತಪ್ಪು ಮಾಡಿರ್ತಾರೆ, ನಾನು ತಪ್ಪು ಮಾಡ್ಬಿಡೋ ಇಲ್ಲ ಇವ್ರು ಹಿಂಗೆ ಅದು ಆಬ್ವಿಯಸ್ ನಡೆಯೋದೇ ಹಂಗಲ್ವ. ಸೊ ಎರಡು ಕಡೆನೂ ಕೇಳಿ ಕನ್ಫ್ಯೂಷನ್ ಬರೋದು. ಬಟ್ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನಿಲ್ಲ. ನಾನು ನೋಡಿ ಮಟ್ಟಂಗಿನ ಸರ್, ನಾನು ಅಣ್ಣನ ಜೊತೆ ಯಾವಾಗಿಂದ ಇದನ್ನು ಇಲ್ಲಿವರೆಗೂ ಯಾವತ್ತೂ ಆ ಮನುಷ್ಯ ಒಬ್ರನ್ನ ಇಷ್ಟಪಡ್ತಾರೆ ಅಂದಮೇಲೆ ಅವ್ರು ಹೆಂಗಿರ್ತಾರೆ ಹಂಗೇ ಇರ್ತಾರೆ ಹೊರತು ಯಾವತ್ತೂ ಚೇಂಜ್ ಆಗೋಲ್ಲ. ನಿಮ್ಮದ ಮೇಲೆ ಡಿಪೆಂಡು, ನೀವು ಯಾವ ಥರ ವ್ಯಕ್ತಿ ಹತ್ರ ಇರ್ತೀರೋ ಆ ವ್ಯಕ್ತಿ ನಿಮ್ಗೆ ಹಂಗೆ ಇರ್ತಾರೆ. ನೀವೇನಾದರೂ ಒಂಚೂರು ಸದರ ಕ್ಲೋಸ್ ಆದ್ವಿ ಅಂದ್ಬಿಟ್ಟು ನೀವು ಅತಿ ಇರೋಣಕ್ಕೆ ಹೋದರೆ ಆಬ್ವಿಯಸ್ಲಿ ಯಾರಿಗೆ ಅರ್ಟ್ ಆಗುತ್ತೆ ಸರ್. ಈಸ್ ಅ ಸೂಪರ್ ಸ್ಟಾರ್, ಅವರ ಸ್ಥಾನ ಇದೆ, ಅವ್ರು ಏನು ಬೇಕಾದ್ರೂ ಮಾಡೋದು. ಬಟ್ ಸ್ಟಿಲ್ ನಾವು ಅದನ್ನು ಗೌರವ ಇದ್ದರೆ ಕಾಪಾಡ್ಕೊಳ್ಬೇಕು ಅಷ್ಟೇ. ನಮಗೆ ಒಂದು ಸ್ಥಾನ ಕೊಟ್ಟರೆ ಕಾಪಾಡ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿದೆಲ್ಲ ಮಾಡ್ಕೊಂಡು ಶೋಗಿರು ಮಾಡ್ಕೊಂಡು ಯಾರು ಸಿಗ್ತಾರೆ? ನಮ್ಮ ಹತ್ರ ಇದುವರೆಗೆ ಪಾಪ ಯಾವತ್ತೂ ನಾನು ಆ ಥರ ನೋಡಿಲ್ಲ ಸರ್. ನನ್ನ ಕರೆಕ್ಟ್ ಕಳೆದ ಹೋದ ವರ್ಷ ಬಂದಂಥ ಸಿನಿಮಾದಲ್ಲೂ ಕೂಡ ಅವರು ಬಂದು ಸಪೋರ್ಟ್ ಮಾಡಿದ್ರು, ಸಿನಿಮಾ ನೋಡಿದ್ರು. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಒಂದು ಸಾಂಗ್ ಇದು ಮಾಡಿಕೊಟ್ರು. ಸೊ ಈ ಸರಿ ಈ ಸಿನಿಮಾಯಿಂದ ಏನಾದರೂ ಒಂದಷ್ಟು ಸಪೋರ್ಟ್ ಮೇಡಮ್ ಇಂದ? ಇಲ್ಲ ಪಾಪ ಅಕ್ಕ ಪ್ರತಿ ನಮ್ದು ಏನೇ ಸಿನಿಮಾದ ಕಂಟೆಂಟ್ ಬಿಡ್ತಾ ಇದೀವಿ ಅನ್ನೋದು ಪಾಪ ಅವರೇ ಸ್ವತ್ತಾಗಿ ಖುದ್ದಾಗಿ ಇನಿಷಿಯೇಟಿವ್ ತೊಗೊಂಡು ಅವರೇ, ನಾವೆಲ್ಲೂ ಶೇರ್ ಮಾಡಲಿಲ್ಲ, ಅವರೇ ಪಾಪ ಶೇರ್ ಮಾಡಿರ್ತಾರೆ. ಸೊ ತುಂಬ ಖುಷಿ ಇದೆ ಪಾಪ, ಎಲ್ಲದಕ್ಕೂ ಸಪೋರ್ಟಿವ್ ಆಗೇ ನಿಂತಿದ್ದಾರೆ ಸರ್ ಅವ್ರ ಅಕ್ಕನ. ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಡೆವಿಲ್ ಟೈಮಲ್ಲಿ. ಸೊ ಅವ್ರಿಗೆ ಬೇಲ್ ಸಿಕ್ಕಿದ್ದೇನಕ್ಕೆ ಅಂತಂದರೆ ಬೆನ್ನು ನೋವು ಒಂದು ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಅದನ್ನು ಬಿಟ್ಟು ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ರು, ಸುಮ್ಮನೆ ಕ್ಯಾಮ್ರಾಗಳ ಮುಂದೆ ಬೆನ್ನು ನೋವು ಅಂತ ತೋರಿಸಿದ್ರು ಅಂತ ಒಂದು ಫುಟೇಜ್ ರಿವೀಲ್ ಆಗುತ್ತೆ. ಅದಾದ್ಮೇಲೂ ಬಂದಂಥ ಒಂದಷ್ಟು ಕಮೆಂಟ್ಗಳು ಬೇರೆ ಲೆವೆಲಲ್ಲೇ ಇತ್ತು. ಕೆಲವರು ಹೌದಲ್ವಾ ಅಂತ ಅನ್ಕೊಂಡಿದ್ದಿದೆ, ಇನ್ನು ಕೆಲವರು ಕ್ಯಾಮ್ರಾ ಮುಂದೆ ಸ್ಕೋಪ್ ಕೊಟ್ಟರು ಅನ್ನೋದೊಂದಿದೆ. ಸೊ ಇತ್ತೀಚೆಗೆ ಆ ವಿಡಿಯೋ ಮತ್ತೆ ವೈರಲ್ ಆಗ್ತಾ ಇತ್ತು. ಆ ವಿಡಿಯೋನ ಮತ್ತೆ ನಾನು ತೋರಿಸ್ತೀನಿ, ಇದನ್ನ ನೋಡಿದೆ. ಕಣ್ಣಾರೆ ನೋಡಿದ್ವಿ ಬಿಡಿ ಸರ್. ಅದು ಸರ್ ಏನು ಗೊತ್ತಾ, ಅವ್ರವ್ರು ಆದ್ರೇ ಅದು ಅರ್ಥ ಆಗೋದು. ಇನ್ನು ನಿಮಗೆ ನೋವು ಆಗ್ತಿದೆ ಅಂತ, ನಿಮಗೆ ನೋವಾಗಿ ನಿಮ್ಗೆ ಏನೋ ಆಗಿರುತ್ತೆ ಅಂದ್ಕೊಳ್ಳಿ, ನಿಮ್ಗೆ ಅದು ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಏನು ನೋವುದು ಅಂತ. ಇಲ್ಲಿ ಕೂತ್ಕೊಂಡು ಎಬ್ಬಡ ಸರಿ ಹೋಗ್ಬಿಡುತ್ತೆ, ಎಬ್ಬಡ ಡ್ರಮ ಅವ್ರವ್ರು ಆದಾಗೇನೆ ಅದು ಗೊತ್ತು. ಯಾಕಂದ್ರೆ ನಾವು ನೋಡಿದ್ದೀವಿ ಆ ಮನುಷ್ಯ ಎಷ್ಟು ನರಳ್ತಾ ಇರು ಅಂತ. ಈ ಸಾಂಗ್ ಶೂಟು ಇದೆಲ್ಲ ಹೇಳ್ತಾರಲ್ಲ ಸರ್, ಬ್ಯಾಂಕಾಕ್ ಅಲ್ಲೂ ಯಾವ ರೀತಿ ನರಳಿದ್ರು ಅವ್ರು ಒಂದು ಸಾಂಗ್ ಒಂದೊಂದು ಟೇಕ್ ಮಾಡೋಕೆ ಎಷ್ಟು ಹಿಂಸೆ ಪಟ್ಟರು ನಮಗೆ ಗೊತ್ತಿದೆ. ಕಾಲನೇ ಉತ್ತರ ಕೊಡಿಸ್ತಾರಲ್ಲ, ಅದು ಸುಮ್ಮನೆ ಇರಬೇಕಷ್ಟೇ. ನೀವು ಯಾವ ಥರ ಹೇಳಿದಿದೆಯಾ ಟ್ರೀಟ್ಮೆಂಟ್ ತೊಗೊಂಬಿಡಿ? ಇಲ್ಲ, ತೊಗೊತಾ ಇರೋ ಸರ್ ಅವರು, ಪ್ರತಿ ಇದರಲ್ಲೂ ಟ್ರೀಟ್ಮೆಂಟಲ್ಲೇ ಇದ್ರು. ಅವರು ಒಂದು ಡೋಸೇಜ್ ತೊಗೋತಾ ಇದ್ರು ಇಷ್ಟು ದಿನಕ್ಕೆ ಅಂತ. ಆ ಒಂದು ಡೋಸೇಜ್ ತೊಗೊಂಡು ಇಷ್ಟು ದಿನಕ್ಕೆ ಅಂತ ಇದಿರ್ತಿತ್ತು ಆ ಪೀರಿಯಡ್ ಆಫ್ ಟೈಮು. ಸೊ ಅದಾದ್ಮೇಲೆ ತಿರ್ಗಾ ಡೋಸೇಜ್ ತೊಗೊಂಡೇ ಪಾಪ ಶೂಟಿಂಗ್ ಮಾಡ್ತಾಯಿದ್ರು. ಇಲ್ಲಾಂದ್ರೆ ಅವ್ರಿಗೆಲ್ಲ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸಿವಿಯಾರಿಟಿ ಇತ್ತು ಪೇಯ್ನ್. ಅದು ಇವಾಗ ಒಳಗಡೆ ಏನೋ ಟ್ರೀಟ್ಮೆಂಟ್ ಇದೆ ಮೆಡಿಕೇಷನ್ಸಲ್ಲೇ ಇದೆ ಅವ್ರ ಇದರವರು. ಸೊ ಪಾಪ ಪ್ಲ್ಯಾನ್ ಮಾಡಿದೆ ಅವ್ರು ಇದೆಲ್ಲ ಆದಮೇಲೆ ಆಪ್ರೇಷನ್ ಮಾಡಿಸೋಣ. ಪಾಪ ಅವ್ರು ನೋಡಿದ್ದು ಮೇಜರ್ ಪ್ರೊಡ್ಯೂಸರ್ಗಳು ಇದರಿಂದ ನೋಡ್ತಾರೆ, ವ್ಯೂ ಆಫ್ ಪಾಯಿಂಟ್. ಲೈಕ್ ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ಇದಾಗಬಾರ್ದು ನನ್ನಿಂದ ಅಂತ ಪಾಪ ಆ ಇದ್ರಲ್ಲಿ ಮಾಡ್ತಾಯಿದ್ರು. ಸೊ ಅಷ್ಟಲ್ಲಿ ಹಿಂಗೆ ಆಯ್ತು, ಕಾಲನೇ ಉತ್ತರ ಕೊಡ್ತೀವಿ. ಒಂದು ಕಡೆ ಅವ್ರನ್ನೂ ನೋಡ್ಕೊಳ್ತಾ ಇರ್ತೀರಾ, ಅವ್ರನ್ನೂ ಅವಾಗ ನೋಡೋಕೆ ಹೋಗ್ತೀರಾ. ಮತ್ತೊಂದು ಕಡೆ ಈ ಸಿನಿಮಾಗಳ ಮಧ್ಯೆ ಒಂದು ಬಾಡಿನ ಬಲ್ಕ್ ಮಾಡ್ಕೋಬೇಕು, ಒಂದು ಶೇಪ್ ತರಬೇಕು ಅಂತ ಅಂದಾಗ ಸ್ವಲ್ಪ ಏನಾದರೂ ಸ್ಟ್ರೆಸ್ ಆಗ್ತಾ ಇತ್ತಾ? ಅದು ನಾವು ಯಾವ ಥರ ತೊಗೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಸರ್ ಅದು ನಮ್ಮದು ಮನೆತನದ ಕೆಲಸ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ವಿ.
ಅಥವಾ ಈ ಕಡೆ ನಂದು ಸಿನಿಮಾ ಇದು ಕೆರಿಯರು, ಅದನ್ನ ಎರಡು ನಾನು ಕಂಬೈನ್, ನಾನು ಆ ಥರ ಏನು ಸ್ಟ್ರೆಸ್ಫುಲ್ಲಾಗಿ ಅದು ಇದು ಏನು ಅನ್ಕೊಳ್ಳಲ್ಲ ಸರ್, ಖುಷಿಯಾಗಿ ಮಾಡ್ತೀನಿ ನಾನು. ಒಟ್ಟಿನಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ತಗೊಳ್ಳದೆ ಫೋಕಸ್ಡ್ ಅಂತ ಬಂದ ಕಂಪ್ಲೀಟ್. ಹೌದು ಹೌದು ಖಂಡಿತ. ಇವತ್ತಿಲ್ಲ ನಾನು ಅಣ್ಣನ ನೋಡಕ್ ಹೋಗ್ಬೇಕು ಅಂತಂದ್ರೆ ಅಣ್ಣ 100% ಅಷ್ಟೇ. ನೀವು ಏನಾದ್ರು ಮನೆಯಿಂದ ಊಟ ಗಿಟ್ಟು ತಗೊಂಡು ಹೋಗಿ ಕೊಟ್ಟಿದ್ದು ಏನಾದ್ರು ಇದೆಯಾ? ಈ ಆಬ್ವಿಯಸ್ ಅಲ್ಲ ಸರ್, ಅದು ಅಣ್ಣ ಕೇಳ್ತೆ ಅಂದರೆ ಅಣ್ಣನ ಪಾಪ ತಲೆ ಮಾಂಸ ಸಾರು ಇದೆಲ್ಲ ಇಷ್ಟ, ಸ್ವಲ್ಪ ಕೊಟ್ಟಿದ್ದೆ. ತಗೊಂಡು ಹೋಗಿದ್ದೇನೆ. ಎವ್ರಿ ಟೈಮ್ ಒಂದು ನಾನ್ ವೆಜ್ ಇದ್ದೇ ಇರುತ್ತೆ ಎಲ್ಲಿ ವಿಸಿಟ್ ಕೊಟ್ಟಾಗ ನೀವು? ಇಲ್ಲ ಅಲ್ಲಿಲ್ಲ ಸರ್, ಅಲ್ಲಿಲ್ಲ, ಇಲ್ಲ ಮನೆಗೆಲ್ಲ ಬಂದ ಅವ್ರು ಕೇಳೋದು ಪಾಪ. ಬರ್ಡೇಗೆ ಏನು ಮಾಡ್ತಿದ್ರಿ? ಅಣ್ಣ ತಲೆ ಮಾಂಸ ಸಾರು ಕೇಳಿತ್ತು, ತಲೆ ಮಾಂಸ ಆಮೇಲೆ ಬ್ರೈನ್ ಫ್ರೈ ಎಲ್ಲ ಕೇಳಿದ್ದು. ಅಮ್ಮ ಸ್ವಲ್ಪ ನಮ್ಮ ತಾಯಿ ಚೆನ್ನಾಗಿ ಮಾಡ್ತಾರೆ, ಅಮ್ಮನಿಗೆ ಹೇಳ್ಸ್ಬಿಟ್ಟು ಮಾಡಿ ಕಳಿಸಿ ಅಂತ ಇದು ಮಾಡಿ.